ಇವತ್ತಿನ ಕತೆ ಏನ್ ಗೊತ್ತಾ ಸರ್? ನಮ್ಮ ಬೆಂಗಳೂರು ಬಿಡದಿಯ ಭದ್ರಾಪುರ ಅನ್ನೋ ಗ್ರಾಮದಲ್ಲಿ ಒಂದ್ 14 ವರ್ಷದ ಖುಷಿ ಎಂಬ ಮಗು ಮೇಲೆ ಬ್ರೂಟಲ್ ಆಗಿ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಸರ್. ಮೈ ಮೂಳೆಲ್ಲ ಮುರಿದಾಗ್ಬಿಟ್ಟು ತಲೆ ಮುಳ್ಳೆ ಎಲ್ಲ ಅಂತ ಪಾಪ ನಮ್ಮ ಹುಡುಗಿ ಏನ್ ಮಾಡುದು? ನಮ್ಮ ಬೆಂಗಳೂರು ಪಕ್ಕದಲ್ಲಿರೋ ಬಿಡ್ದಿನಲ್ಲೇ ಸೇಫ್ಟಿ ಇಲ್ಲ ಅಂದ್ರೆ ಎಲ್ಲಿ ಸರ್ ಇದೆ ಸೇಫ್ಟಿ? ಕ್ರೂರವಾಗಿ ಕೊಲೆ ಮಾಡುವಂತದ್ದು ಏನ್ ಮಾಡಿತ್ತು ಹುಡುಗಿ? ಯಾರೋ ಒಬ್ರು ಮಹಾನ್ ವ್ಯಕ್ತಿ ಹೇಳಿದ್ರು ಸರ್, ಏನಂತ ಗೊತ್ತಾ? ರಾತ್ರಿ 12 ಗಂಟೆಯಲ್ಲಿ ಒಂಟಿಯಾಗಿ ಒಂದ್ ಹೆಣ್ಮಗು ಯಾವಾಗ ಓಡಾಡ್ತಾಳೋ ಅವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುತ್ತೆ ಅಂತ. ಎದೆಗೆ ಕಚ್ಚವ್ರೆ. ಜೀವಂತವಾಗಿ ಬಿಟ್ಟಿದ್ದಿದ್ರೆ ಸಾಕಿತ್ತು ಸರ್. ಬಟ್ ಇವತ್ತು 14 ವರ್ಷದ ಮಗು ಸಾಯಂಕಾಲ 5 ಗಂಟೆಯಲ್ಲಿ ರೋಡಲ್ಲಿ ಓಡಾಡಕ್ಕೆ ಸೇಫ್ಟಿ ಇಲ್ಲ. ಇನ್ನು 18 ವರ್ಷದ ಹುಡುಗಿ ಮಧ್ಯರಾತ್ರಿಯಲ್ಲಿ ಎಲ್ ಸಾರ್ ಓಡಾಡಕ್ಕಾಗುತ್ತೆ? 5 ಗಂಟೆಗೆ ಹೋಗಿರೋ ಹುಡುಗಿ ಬೆಳಿಗ್ಗೆ ಆದ್ರೆ ಸಿಕ್ಕ ಊರಲ್ಲಿ ಒಂದು ಬಸ್ ಫೆಸಿಲಿಟಿ ಇಲ್ಲ, ಒಂದು ರೋಡ್ ಫೆಸಿಲಿಟಿ ಇಲ್ಲ, ಮತ್ತು ಒಂದು ಕರೆಂಟ್ ಫೆಸಿಲಿಟಿ ಸಹ ಇಲ್ಲ. ಊರಲ್ಲಿರೋ ಹೆಣ್ಮಕ್ಳು ಹೆಂಗ್ ಸರ್ ಓದ್ಕೊಬೇಕು? ವೋಟ್ ಹಾಕ್ಸ್ಕೊಳಕ್ ಮಾತ್ರ ಜನ ಬೇಕು, ಆದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಮಾತ್ರ ತಲುಪಿಸ್ಬೇಡಿ ಸರ್. ಬಸ್ ಇಲ್ಲ ಸರ್, ಬಸ್ಸು ಇಲ್ಲ, ಕರೆಂಟ್ ಇಲ್ಲ ಸರ್. ನಮ್ಗೆ ಮಾತ್ರ ಆಗ್ತಾ ಇದೀರಾ? ವೋಟ್ ಮಾತ್ರ ಹಾಕ್ತೀವಿ ಸರ್, ಕರೆಕ್ಟಾಗಿ ವೋಟ್ ಹಾಕ್ತೀವಿ. ಯಾವ್ದೇ ನ್ಯೂಸ್ ಚಾನಲ್ ಅಲ್ಲಿ ಆಗ್ಲಿ, ಮತ್ತೆ ಯಾವ್ದೇ ನ್ಯೂಸ್ ಪೇಪರ್ ಅಲ್ಲಿ ಆಗ್ಲಿ, ಮತ್ತೆ ನಮ್ ಗಣ್ಯ ವ್ಯಕ್ತಿಗಳು ಅನ್ಸ್ಕೊಂಡಿರೋ ಪೊಲಿಟಿಷಿಯನ್ಸ್ ಆಗ್ಲಿ, ಇವಾಗ ಗಂಟ ಇದ್ರ ಬಗ್ಗೆ ಒಂದು ವಾಯ್ಸ್ ರೈಸ್ ಮಾಡಿಲ್ಲ ಸರ್. ಯಾವ ರಾಜಕಾರಣಿ ನಮ್ಗೆ ಅಯ್ಯೋ ಅಂತ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಮಂಜೇಶ್ ಅಣ್ಣವರು ಫಸ್ಟ್ ಹೋಗಿ ಖುಷಿ ಅನ್ನೋ ಮಗು ಮೇಲೆ ಆಗಿರೋ ಅನ್ಯಾಯನ ಎತ್ತಿ ತೋರಿಸಿದ್ದಾರೆ ಸರ್. ಮಂಜೇಶ್ ಅಣ್ಣ, ನಾವು ಭಾರತದಲ್ಲೇ ಹುಟ್ಟಿರೋದು, ನಿಮ್ ಜೊತೆ ನಾವಿರ್ತೀರಿ, ಜೊತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋಣ. ನಾವಿಬ್ರು ಇವತ್ತು ಖುಷಿ ಎಂಬ ಪುಟ್ಟ ಮಗುಗೆ ಧ್ವನಿಯಾಗಿ ನಿಂತಿದ್ದೀರಿ. ನೀವು ಭಾರತದಲ್ಲೇ ಹುಟ್ಟಿದ್ರೆ ನಾಳೆ ದಿನ ನಿಮ್ಮ ಮಕ್ಕಳಿಗೂ ಈ ತರ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಇದು ಪರ ಧ್ವನಿ ಐತಿ. ಜಸ್ಟಿಸ್ ಫಾರ್ ಖುಷಿ.